ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಯಾರೆಲ್ಲ KCET ಆರ್ ನೀಟ್ ಸ್ಟೂಡೆಂಟ್ಸ್ ಕೂಡ ನೋಡಿರಿ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಯಾರೆಲ್ಲ UGCET 2024 ಸ್ಟೂಡೆಂಟ್ ನೋಡ್ತಾ ಇದ್ರು ನಿಮಗೆ ಒಂದು ಇಂಪಾರ್ಟೆಂಟು ಆ್ಯಂಡ್ ಮೋಸ್ಟ್ ಗೊತ್ತಿರುವಂತಹ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಹಂಗಾಗಿಬಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿರಿ. ಏನಪ್ಪ ಅಂತಂದರೆ ನಿಮ್ಮ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ಎಲ್ಲಪ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತಂದರೆ ಇಲ್ಲಿ ಕಾಣಿಸ್ತಿದ್ದೀವಿ ಒಂದು PDF ಕೆದವರೇ ತಮ್ಮ ಇನ್ಫೋ ಬುಲೆಟಿನ್ ಅಥವಾ ಒಂದು ಮಾಹಿತಿ ಪುಸ್ತಕ ಅಂತ ಏನ್ಬಿಟ್ಟಿದ್ರು ಅದರಲ್ಲೇ ಕೊಟ್ಟಿರ್ತಕ್ಕಂಥದ್ದು ಪುಸ್ತಕನ ನಾನು ನಿಮಗೆ ಓದಿ ತಿಳಿಸ್ತೀನಿ, ಅರ್ಥ ಮಾಡಿಸ್ಕೊರಿ. ಕೆಲವೊಂದು ಟೈಮ್ ಓದಿದ್ರು ಕೂಡ ಕೆಲವೊಬ್ಬರಿಗೆ ಅರ್ಥ ಆಗಲಿಕ್ಕಿಲ್ಲ. ಈಗಾಗಲೇ ಗೊತ್ತಿದ್ದವ್ರಿಗೆ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ, ಬೇಕಾದರೆ ಸ್ಕಿಪ್ ಆಗ್ಬೋದು. ಈಗಾಗಲೇ ಮಾಕ್ ಅಲಾಟ್ಮೆಂಟ್ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ಗೊತ್ತಿತ್ತಂದರೆ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ, ಸ್ಕಿಪ್ ಆಗಿರಿ. ಯಾರೆಲ್ಲ ಗೊತ್ತಿಲ್ಲ ಅವ್ರು ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿರಿ, ಯಾಕಂದರೆ ಮುಂದೆ ನಿಮಗೆ ಪಶ್ಚಾತ್ತಾಪ ಪಡಬೇಡಿ. ಸರಿ, ಇವಾಗ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಅದನ್ನ ಏನಕ್ಕೆ ಮಾಡ್ತಾರೆ ಅಂತಂದು ಎಲ್ಲನೂ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ. ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ಕೊಡೋ ಮೂಲಕ ನಮಗೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸರಿ, ಇವಾಗ ನೋಡ್ರಪ್ಪ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇನ್ಫೋ ಬುಲೆಟಿನಲ್ಲಿ 5ನೇ ಪಾಯಿಂಟ್ ಬಂದು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಣುಕು ಸೀಟು ಹಂಚಿಕೆ ಅಥವಾ ಮಾಕ್ ಅಲಾಟ್ಮೆಂಟ್ ಕುರಿತು ಸೂಚನೆ ಅಂತ ಕೊಟ್ಟಿದ್ದಾರೆ. ನಾವು ಓದ್ತೀನಿ, ಸ್ವಲ್ಪ ಕೇಳಿಸ್ಕೊರಿ. ಓಕೆ, ಇಚ್ಛೆಗಳನ್ನು ನಮೂದಿಸುವುದು ಮುಗಿದ ನಂತರ ಅಂತಂದ್ರೆ ಆಪ್ಷನ್ ಎಂಟ್ರಿ ಮುಗಿದ ನಂತರ ವಿದ್ಯಾರ್ಥಿಗಳು ನಮೂದಿಸಿರುವ ಇಚ್ಛೆಗಳ ಆಧಾರದ ಮೇಲೆ ಅಂತಂದರೆ ನೀವು ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಆಧಾರದ ಮೇಲೆ ಮತ್ತು ಅವರು ಗಳಿಸಿರುವ ಮೆರಿಟ್ ಹಾಗೂ ರೋಸ್ಟರ್ ಪದ್ಧತಿಗೆ ಅನುಸಾರವಾಗಿ ಒಂದು ಅಣುಕು ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಈ ಮಾಹಿತಿ ಪುಸ್ತಕದಲ್ಲಿ ವಿವರಿಸುವ ಪ್ರಕ್ರಿಯೆಗಳಿಗೆ ಅನುಸಾರವಾಗಿ ನಡೆಸಲಾಗುವುದು. ನೋಡ್ತಿರ್ಬೋದು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ನಿಮ್ಮ ಮೆರಿಟ್ಟು ಮತ್ತು ಕೆಲವೊಂದಿಷ್ಟು ಅವರು ರೋಸ್ಟರ್ ಪದ್ಧತಿ ಅಂತಂದರೆ ಇಟ್ ಮೀನ್ಸ್ ಯಾರಿಗೆ ಫಸ್ಟ್ ಅಲಾಟ್ಮೆಂಟ್ ಆಗಬೇಕು, ಯಾರಿಗೆ ಸೆಕೆಂಡ್ ಅಲಾಟ್ಮೆಂಟ್ ಆಗಬೇಕು, ಯಾರಿಗೆ ಥರ್ಡ್ ಅಲಾಟ್ಮೆಂಟ್ ಆಗಬೇಕು ಅಂತಂದರೆ 3 ಪೇಜಸ್ ಮೇಲೆ ನಿಮಗೆ ಅಲಾಟ್ಮೆಂಟ್ ಆಗುತ್ತಾ. ಆ್ಯಂಡ್ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತಾ. ಇದೆಲ್ಲದ್ರ ಮೇಲೆ ನಿಮಗೊಂದು ಅಲಾಟ್ಮೆಂಟ್ ಆಗುತ್ತಾ, ಅದು ಯಾವ ರೀತಿ ಆಗುತ್ತೆ ಅಂತಂದು ಹೇಳ್ತಾ ಇದ್ದಾರೆ. ಓಕೆ, ನೋಡಿದ್ರೆ ಎಷ್ಟು ಓದ್ತೀನಿ ನಾನು. ಈ ಅಣುಕು ಸೀಟು ಹಂಚಿಕೆ ಪ್ರಕ್ರಿಯೆಯು ಓಕೆ ಇಲ್ಲಿ ಅಂತ ಅಂದರೆ ಮಾಕ್ ಅಲಾಟ್ಮೆಂಟ್ ಅನ್ನೋದು ಒಂದು ಪ್ರಕ್ರಿಯೆಯು ಕೇವಲ ಒಂದು ಸಾಂಕೇತಿಕ ಕಾಣಿಸ್ತಿದೆ ನೋಡ್ರಿ, ಒಂದು ಸಾಂಕೇತಿಕ ಸ್ವರೂಪದ ಸೀಟು ಹಂಚಿಕೆ ಪ್ರಕ್ರಿಯೆ ಮಾತ್ರವಾಗಿರುತ್ತದೆ. ಒಂದು ತಿಳ್ಕೊಬೇಕು, ಸಾಂಕೇತಿಕ ಅಂತಂದರೆ ನೀವು ಒಂದು ಎಕ್ಸಾಂಪಲ್ ತೊಗೊಳೋದಂತಂದರೆ ನೀವು ಕ್ರಿಕೆಟ್ ಆಡೋಕೆ ಹೋಗ್ತೀರ ಹುಡುಗರು ಎಲ್ಲರೂ. ಬಟ್ ಫಸ್ಟ್ ಬಾಲ್ ಅಂತ ಏನು ಮಾಡ್ತೀರ ಅಂತಂದ್ರೆ ಟ್ರಯಲ್ ಥರ ಆಡ್ತೀರ. ಅದನ್ನ ನೀವು ಹೊಡೆದಾದ್ರೂ ಹೊಡಿತೀರ, ಮಿಸ್ ಆದರೂ ಮಾಡ್ಕೊತೀರ, ಏನಾದರೂ ಆಗ್ಬೋದು. ಅಂತಂದರೆ ಹೊಡಿತಂದರೆ ನಿಮಗೆ ಒಂದು ಏನು ಸಿಗುತ್ತೆ ಅಂದರೆ ಒಂದು 6 ಹೊಡೆದು ಅನ್ಕೋರಿ ಒಂದು ಟ್ರಯಲ್ ಬಾಲೆ, ಅದು ನಿಮ್ಗೆ ಒಂದು ಹೋಪ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ಬರುವಂಥ ಬಾಲ್ ಹೊಡಿಬೋದು ಅಂತ. ಇನ್ ಕೇಸ್ ಫಸ್ಟ್ನೇ ಬಾಲೇ ಔಟ್ ಆದರೆ ಅಂದರೆ ನಿಮ್ಗೆ ಏನಿಸುತ್ತೆ, ಇಲ್ಲ ನಾನು ಜಾಸ್ತಿ ಸ್ಟ್ರಾಟಜಿ ಹಾಕಬೇಕು, ಇಲ್ಲ ಅಂತಂದರೆ ನಾನು ಹಿಂಗೆ ಔಟ್ ಆಗ್ತೀನಿ ಅಂತ ಒಂದು ಐಡಿಯಾ ಬರ್ತಲ್ವ, ಆ ರೀತಿ ಒಂದು ಟ್ರಯಲ್ ಥರ ಆಗಿರ್ತದೆ ಇದು ಒಂದು ರೌಂಡ್. ಓಕೆ, ಅದನ್ನೇ ಹೇಳ್ತಿದ್ದಾರೆ, ಇದೊಂದು ಸಾಂಕೇತಿಕ ಸ್ವರೂಪದ ಸೀಟು ಹಂಚಿಕೆ ಪ್ರಕ್ರಿಯೆ ಮಾತ್ರವಾಗಿರ್ತದೆ. ಅಣುಕು ಸೀಟ್ ಹಂಚಿಕೆಯು ನಂತರ ಓಕೆ ನೋಡ್ತಿರೋದು ಮಾಕ್ ಅಲಾಟ್ಮೆಂಟ್ ಆದ ನಂತರ ಕೂಡ ವಿದ್ಯಾರ್ಥಿಗಳು ತಮ್ಮ ಇಚ್ಛೆಗಳನ್ನು ಕಾಣಿಸಿದೆ ಬದಲಾಯಿಸುವ ಕಾರಣದಿಂದಲೇ ಅಣುಕು ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಹಂಚಿಕೆಯಾದ ಸೀಟು ವಾಸ್ತವಿಕ ಸೀಟು ಹಂಚಿಕೆಯು ಕಾಣಿಸ್ತಿದೆ ನೋಡ್ರಿ. ವಾಸ್ತವಿಕ ಅಂತಂದರೆ ರಿಯಲ್, ವಾಸ್ತವಿಕ ಸೀಟು ಹಂಚಿಕೆಯು ಪ್ರಕ್ರಿಯೆಯಲ್ಲಿ ಸಿಗಬಹುದು ಅಥವಾ ಸಿಗದೇ ಇರಬಹುದು. ಒಂದು ತಿಳ್ಕೊರಿ, ಇವಾಗ ಮಾಕ್ ಅಲಾಟ್ಮೆಂಟ್ ಸೀಟ್ ಈಗ ಸಿಗುತ್ತೆ ಒಬ್ಬೊಬ್ಬರಿಗೆ, ಕೆಲವೊಬ್ಬರಿಗೆ ಸಿಗಲ್ಲ. ಬಟ್ ಇದಾದ ನಂತರ ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ರೀಅರೇಂಜು ಡಿಲೇಟ್ ಎಲ್ಲನೂ ಕೂಡ ಮಾಡ್ಕೋಬೋದು. ಇವಾಗ ಮಾಕ್ ಅಲಾಟ್ಮೆಂಟಲ್ಲಿ ಬಂದಿರುವಂಥ ಸೀಟು ರಿಯಲ್ ಅಂದರೆ ಮಾಕ್ ಅಂದರೆ ನಿಮ್ಗೆ ಹೇಳಿದ್ರು ಸಾಂಕೇತಿಕ ಸ್ವರೂಪ ಒಂದು ಟ್ರಯಲ್ ಥರ. ಬಟ್ ನೆಕ್ಸ್ಟ್ ಫಸ್ಟ್ ಅಂದರೆ ಕ್ರಿಕೆಟ್ ಆಡಿದ ಟ್ರಯಲ್ ಆಡಿದ ಬಟ್ ಫಸ್ಟ್ನೇ ಬಾಲ್ ಅವನು 6 ಹೊಡಿಬೋದು ಅಥವಾ ಔಟ್ ಆಗ್ಬೋದು. ಅಂತಂದರೆ ರಿಯಲ್ ರೌಂಡಲ್ಲಿ ಇದು ಸಿಕ್ಕರು ಸಿಗ್ಬೋದು, ಸಿಗದೇನೂ ಇರಬಹುದು. ಓಕೆ, ಅರ್ಥ ಆಯಿತು ಅನ್ಕೊತೀನಿ. ಸರಿ, ನೆಕ್ಸ್ಟ್ ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಆದರೆ ಈ ಅಣುಕು ಸೀಟು ಹಂಚಿಕೆ ಪ್ರಕ್ರಿಯೆಯು ವಿದ್ಯಾರ್ಥಿಗಳು ಈಗಾಗಲೇ ನಮೂದಿಸಿರುವ ತಮ್ಮ ಇಚ್ಛೆಗಳನ್ನು ಪರಿಷ್ಕರಿಸಲು ಅಥವಾ ಅಪ್ಡೇಟ್ ಮಾಡಲು ಅಥವಾ ಸೇರಿಸಲು ಅಥವಾ ಕೈ ಬಿಡಲು ಸಹಾಯ ಮಾಡುತ್ತದೆ. ಈಗ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿದ ತಕ್ಷಣ ಕೆಲವೊಂದಿಷ್ಟು ಹುಡುಗರಿಗೆ ಏನಾಗುತ್ತೆ ಅಂತಂದರೆ ಎಷ್ಟೋ ಜನಕ್ಕೆ ಸೀಟೇ ಸಿಗಲ್ಲ. ಇನ್ ಕೇಸ್ ಸೀಟ್ ಸಿಕ್ಕರೂ ಕೂಡ ನನ್ನ ತಮಗೆ ಅಂದ್ಕೊಂಡಿರುವಂಥ ಕಾಲೇಜು ಸಿಗಲ್ಲ. ಓಕೆ, ಕೆಲವೊಂದಿಷ್ಟು ಹುಡುಗರಿಗೆ ಕಾಲೇಜೇ ಇಷ್ಟ ಇರಲ್ಲ. ಇಂಥವ್ರು ಏನು ಮಾಡ್ಬೇಕಂತಂದರೆ ಆ ಕಾಲೇಜ್ನ ಡಿಲೇಟು ಕೂಡ ಮಾಡ್ಕೋಬೋದು. ಆ್ಯಂಡ್ ಕೆಲವೊಂದಿಷ್ಟು ಪ್ರಿಯಾರಿಟಿ ಚೆನ್ನಾಗಿ ಕೊಟ್ಟಿರಲ್ಲ, ಕೆಳಗಿದ್ದ ಮೇಲೆ ಮೇಲಿದ್ದು ಕೆಳಗೂ ಕೂಡ ಮಾಡ್ಕೋಬೋದು. ಆ್ಯಂಡ್ ಇನ್ನೂ ಕೂಡ ಮತ್ತೆ ಟೈಮ್ ಕೊಡ್ತಾರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ, ಕಾಲೇಜಸ್ನ ಯಾರು ಕೂಡ ಮಾಡಬಹುದು. ಈ ರೀತಿ ಎಲ್ಲ ಕೂಡ ಮಾಡೋಕ್ಕೆ ಬಿಡ್ತಾರೆ. ಆ್ಯಂಡ್ ಮುಂದೆ ಹೋಗ್ತೀನಿ. ಇನ್ನೂ ಕೂಡ ವಿದ್ಯಾರ್ಥಿಗಳು ಯಾವ ಸೀಟು ಹಂಚಿಕೆ ಆಗಿದೆ ಎನ್ನುವುದು ಕುರಿತು ಅಂದರೆ ಕೆ ವೆಬ್ಸೈಟ್ ಕೊಟ್ಟಿದ್ದಾರೆ, ಅಲ್ಲಿ ಪರಿಶೀಲಿಸಿಕೊಳ್ಳುವುದು ಅಗತ್ಯವಾಗಿರ್ತದೆ. ನಿಮ್ಮದು ಯಾವುದೊಂದು ರಿಸಲ್ಟ್ ಬಿಡ್ತಾರೋ ಅದು ನೀವು ನೋಡಿಕೊಳ್ಳೇಬೇಕು ನಿಮ್ಗೆ. ಯಾಕಂತಂದರೆ ಒಂದು ಚಿತ್ರೀಕರಣ ಬರ್ತದೆ, ಮುಂದೆ ಹೇಳ್ತಿದ್ದಾರೆ ನೋಡ್ರಿ. ಮತ್ತು ಇದರಿಂದ ಅವರು ಇಚ್ಛೆಪಟ್ಟಲ್ಲಿ ತಾವು ಆಯ್ಕೆ ಮಾಡಿಕೊಂಡ ಕೋರ್ಸುಗಳನ್ನು ಕಾಲೇಜುಗಳನ್ನು ಅಥವಾ ತಮ್ಮ ಆದ್ಯತಾ ಅನುಸಾರವಾಗಿ ಬದಲಾಯಿಸುವ, ಹೊಸ ಕ್ರಮದಲ್ಲಿ ನಮೂದಿಸುವ, ಕೈ ಬಿಡುವ ಹಾಗೂ ಹೊಸದಾಗಿ ಸೇರಿಸುವ ಸ್ವಾತಂತ್ರ್ಯ ಹೊಂದಿರುತ್ತಾರೆ. ನೀವು ಈಗ ಹೇಳಿದೆ ನಾನು ಯಾವುದೊಂದು ಸೀಟ್ ಸಿಗುತ್ತೆ ಅಂತಂದರೆ ನೀವು ಅದನ್ನು ಸೇರ್ಕೊಳ್ಳೇಬೇಕಂತಂದರೆ ಆಪ್ಷನ್ ಎಂಟ್ರಿ ಚೇಂಜ್ ಹಂಗೆ ಬಿಟ್ಟರೆ ಆಲ್ಮೋಸ್ಟ್ ಏನಪ್ಪ ಅಂದರೆ 70% ಅದೇ ಬರುವಂಥ ಚಾನ್ಸಸ್ ಇರುತ್ತೆ. ನೀವೇನು ಕೂಡ ಆಪ್ಷನ್ ಎಂಟ್ರಿ ವಾಪಸ್ ಚೇಂಜ್ ಮಾಡದೆ ಹೋದರೆ. ಇನ್ ಕೇಸ್ ಅದೇನಾದರೂ ನನಗೆ ಬೇಡಪ್ಪ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂಥ ಸೀಟು ಅಥವಾ ನಮ್ಮ ಕಾಲೇಜು ನಮಗೆ ಬೇಡ ಅಂತ ಅನ್ನೋದಾತಂದರೆ
ನೀವು ಕಾಲೇಜಸ್ನ ವಾಪಸ್ ಯಾಡು ರಿಅರೇಂಜ್ ಮಾಡ್ಕೋಬೋದು. ಅದು ನಿಮಗೆ ಇಂಡಿಪೆಂಡೆಂಟ್ ಆಗಿರ್ತದೆ. ಓಕೆ, ಅಂತಂದ್ರೆ ಅವ್ರು ಫ್ರೀಯಾಗಿ ಬಿಟ್ಟಿರ್ತಾರೆ, ನೀವು ಏನು ಬೇಕಾದರೂ ಮಾಡ್ಕೋಬಹುದು. ಆ್ಯಂಡ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇಲ್ಲಿ ಎಲ್ಲ ಅರ್ಹ ವಿದ್ಯಾರ್ಥಿಗಳು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಾಗಿ ತಮ್ಮ ಕೊನೆಯ ಇಚ್ಛೆಗಳನ್ನು ಬದಲಾಯಿಸದೆ ಇದ್ದರೂ ಕೂಡ ಅಂಥ ವಿದ್ಯಾರ್ಥಿಗಳಿಗೆ ಅದೇ ಸೀಟು ಸಿಕ್ಕುವುದಿಲ್ಲ. ಒಂದು ನೆನ್ಪಿಟ್ಕೋಬೇಕು, ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, ನಾನು ಏನು ಕೂಡ ಚೇಂಜ್ ಮಾಡಲ್ಲ, ನನಗೆ ಅದೇ ಕಾಲೇಜ್ ಸಿಗಬೇಕಂತ ಅಂದ್ಕೊಂಡು ಏನು ಮಾಡ್ತಾರೆ, ಏನು ಕೂಡ ಆಪ್ಷನ್ ಎಂಟ್ರಿ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಬಟ್ ಆದರೂ ಕೂಡ ಅದೇ ಕಾಲೇಜ್ ಸಿಗಲ್ಲ. ಯಾಕಂತಂದರೆ ಮುಂದೆ ಹೇಳ್ತಾರೆ ನೋಡ್ರಿ ಬೇಕಾದ್ರೆ ನಿಮಗೆ. ಏಕೆಂದರೆ ಬೇರೆ ವಿದ್ಯಾರ್ಥಿಗಳು ಈ ಮೊದಲು ನಮೂದಿಸಿದ ತಮ್ಮ ಇಚ್ಛೆಗಳನ್ನು ಬದಲಾಯಿಸಬಹುದಾಗಿರುತ್ತದೆ. ಅಂತಂದರೆ ನೀವು ಏನು ಚೇಂಜ್ ಮಾಡ್ಕೊಂಡಿರಲ್ಲ, ಬಟ್ ಬೇರೆಯವರು ಎಲ್ಲರೂ ಕೂಡ ಚೇಂಜ್ ಮಾಡ್ಕೊಂಡಿರ್ತಾರಲ್ವಾ. ಅಂತಂದರೆ ನಿಮ್ಮದು ರ್ಯಾಂಕ್ ಒಂದು 20,000 ಬಂದಿದೆ, ನಿಮ್ದು ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ ಅನ್ಕೋರಿ. ಬಟ್ 10,000 ರ್ಯಾಂಕ್ ಇರೋನು ಪೋಸ್ಟ್ ಆಪ್ಷನ್ ಎಂಟ್ರಿ ಅಂದರೆ ಮಾರ್ಕ್ಲೆಟ್ಗಿಂತ ಮುಂಚೆ ಏನು ಮಾಡಿರ್ತಾನೆ ಅಂತಂದರೆ ಆಪ್ಷನ್ ಎಂಟ್ರಿ ಸರಿ ಮಾಡಿರಲ್ಲ. ಬಟ್ ಮಾರ್ಕ್ಲೆಟ್ ಬಂದ ಮೇಲೆ ಅವನು ಏನು ಮಾಡ್ತಾನೆ ಅಂತಂದರೆ ಎಲ್ಲನೂ ಕೂಡ ಚೆನ್ನಾಗಿ ಮಾಡಿಕೊಂಡು ಅವನು ಆಪ್ಷನ್ ಎಂಟ್ರಿ ಚೆನ್ನಾಗಿ ಮಾಡ್ಕೊಂಡಾಗ ನಿಮಗಂತೂ ಚೆನ್ನಾಗಿರ್ತದೆ ರ್ಯಾಂಕ್. ಬಟ್ ಅವನಿಗೆ ಆ ಕಾಲೇಜ್ ಹೋಗುತ್ತೆ, ನಿಮ್ಗೆ ಆ ಕಾಲೇಜ್ ಸಿಗಲ್ಲ, ಬೇರೆ ಕಾಲೇಜ್ ಸಿಗ್ತದ. ಈ ರೀತಿ ವಿದ್ಯಾರ್ಥಿಗಳು ಅಣುಕು ಫಲಿತಾಂಶವನ್ನು ಎಲ್ಲಿ ನೋಡ್ಬೋದು, ಇಲ್ಲಿ ಕೆ ವೆಬ್ಸೈಟಲ್ಲಿ ನೋಡಬಹುದು. ವಿದ್ಯಾರ್ಥಿಗಳು ನೀಡಿರುವ ಇಚ್ಛೆಗಳ ಆದ್ಯತಾನುಸಾರ ಅವರಿಗೆ ಹಂಚಿಕೆಯಾಗಿರುವ ಸೀಟಿನ ವಿವರಗಳನ್ನು ಸಹ ನೋಡಬಹುದಾಗಿರುತ್ತದೆ. ಹಾಗೆ ಅವರು ಅಣುಕು ಸೀಟು ಹಂಚಿಕೆಯಲ್ಲಿ ಕಾಲೇಜುವಾರು, ಕೋರ್ಸುವಾರು ಅಥವಾ ಪ್ರವರ್ಗವಾರು ಪರಿಗಣಿಸಿರುವ ಕನಿಷ್ಠ ರ್ಯಾಂಕ್ ಅಥವಾ ಕಟ್ ಆಫ್ ಅನ್ನು ಸಹ ನೋಡಬಹುದಾಗಿರ್ತದೆ. ಇದನ್ನೆಲ್ಲನೂ ಕೂಡ ಓದ್ಕೊತ ಕೂತ್ರೆ ಭಾಳ ಟೈಮ್ ಇರ್ತದೆ. ಒಂದು ನೆನ್ಪಿಡಬೇಕು, ಇವು ಏನಾದರೂ ಮಾರ್ಕ್ ಅಲಾಟ್ಮೆಂಟ್ ಬಂದ ಆದ್ಮೇಲೂ ಕೂಡ ನೀವು ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ನಿಮಗೆ ಕಟ್ ಆಫ್ ಅಂತ ಏನು ಬಿಟ್ಟಿದ್ದಾರೆ ನೋಡ್ರಿ, ಅದನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದು ನೋಡಿ ಇಲ್ಲಿ ಇದಾದ ತಕ್ಷಣ ಇಲ್ಲಿ ಕಾಣಿಸುತ್ತೆ ನೋಡ್ರಿ, ನಾವು ಅಣುಕು ಹಂಚಿಕೆಯನ್ನು ಏಕೆ ಮಾಡಬೇಕು ಅಂತಂದರೆ ಮಾರ್ಕ್ ಅಲಾಟ್ಮೆಂಟ್ ಅನ್ನೋದು ನಾವು ಏಕೆ ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ಇಷ್ಟು ಕೊಟ್ಟಿದ್ರೆ ಓದ್ಬಿಡ್ತೀನಿ ನಾನು. ಅಣುಕು ಸೀಟು ಹಂಚಿಕೆಯ ಆಧಾರದ ಮೇಲೆ ಒಬ್ಬ ವಿದ್ಯಾರ್ಥಿಯು ತಾನು ನೀಡಿರುವ ಇಚ್ಛೆಗಳ ಆದ್ಯತೆಗೆ ಅನುಸಾರವಾಗಿ ಕಾಲೇಜು ಅಥವಾ ಕೋರ್ಸು ಅಥವಾ ಸ್ಟ್ರೀಮನ್ನು ಸಾಂಕೇತಿಕ ಹಂಚಿಕೆಯನ್ನು ಪಡೆಯುತ್ತಾನೆ. ಅಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿದ ಪ್ರಕಾರ ಮಾಡ್ತಾರೆ ಒಂದು ಯಾವುದೋ ಒಂದು ಸೀಟ್ ತೊಗೊತೀರ. ಇದರಿಂದ ಈ ವಿದ್ಯಾರ್ಥಿಗಳಿಗೆ ತಾನು ಈಗಾಗಲೇ ನಮೂದಿಸಿರುವ ಇಚ್ಛೆಗಳನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಅಥವಾ ಉಳಿಸಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗ್ತದೆ. ನಿಮಗೆ ಗೊತ್ತಾಗ್ಬಿಡ್ತದೆ ನಾನು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ದೆ, ನನಗೆ ಯಾಕೆ ಈ ರೀತಿ ಕಾಲೇಜ್ ಸಿಕ್ತು ಅಂತ ನಿಮ್ಗೆ ಒಂದು ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಗೊತ್ತಾಗ್ಬಿಡ್ತದೆ. ಓಕೆ, ಸೊ ಅದೇ ಹೇಳ್ತಿದ್ರೆ. ಹಾಗೆಯೇ ಒಬ್ಬ ವಿದ್ಯಾರ್ಥಿ ತಾನು ಅರ್ಹನಾಗಿರುವ ಯಾವುದೇ ಸೀಟಿಗೆ ಇಚ್ಛೆ ನಮೂದಿಸದೆ ಇರುವ ಕಾರಣದಿಂದ, ಅಂತಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಸಿಗಿರಲ್ಲ, ಅವರು ಆಪ್ಷನ್ ಎಂಟ್ರಿನ ಮಾಡಿರಲ್ಲ, ಅವ್ರಿಗೆ ಸೀಟ್ ಸಿಕ್ಕಿರಲ್ಲ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಅವ್ರಿಗೆ ಈ ಕಾರಣದಿಂದ ಅಥವಾ ಆ ಸೀಟು ಹೇಗೆ ಅವನಿಗಿಂತ ಕಡಿಮೆ ರ್ಯಾಂಕ್ ಪಡೆದಿರುವ ಬೇರೊಬ್ಬ ವಿದ್ಯಾರ್ಥಿನಿಗೆ ಹಂಚಿಕೆ ಆಗಿರುತ್ತದೆ ಎನ್ನುವ ವಿಷಯವನ್ನು ಸಹ ತಿಳಿದುಕೊಳ್ಳಬಹುದು. ಅನ್ನೋ ಒಂದು ಸ್ಪಷ್ಟ ಒಂದು ಚಿತ್ರಣ ಬರುತ್ತಂತ ಹೇಳಿದೆ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಕೆಲವೊಂದಿಷ್ಟು ಹುಡುಗರು ಸೀಟ್ ಸಿಕ್ಕಿರಲ್ಲ ಅಂತಂದರೆ ಅವ್ರು ಆಪ್ಷನ್ ಎಂಟ್ರಿ ಮಾಡಿರಲ್ಲ. ಇನ್ ಕೇಸ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ಕಡಿಮೆ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಅಂತಂದರೆ ರ್ಯಾಂಕ್ ದೂರ ಇಟ್ಕೊಂಡು ಆಪ್ಷನ್ ಎಂಟ್ರಿನೇ ಕಡಿಮೆ ಮಾಡಿರ್ತಾರೆ ಅಂತಂದರೆ ಅವರು ಕೂಡ ಸೀಟ್ ಸಿಕ್ಕಿರಲ್ಲ. ಆ್ಯಂಡ್ ಇನ್ನೊಂದು ಯಾವುದೋ ಒಂದು 30,000 ರ್ಯಾಂಕ್ ಇದೆ ಅನ್ಕೋರಿ ಒಬ್ಬಂದು. ಓಕೆ, ಒಂದು ಎಕ್ಸಾಂಪಲ್ 30,000 ರ್ಯಾಂಕ್ ಇರುತ್ತೆ. ಅವ್ನು ಏನು ಮಾಡ್ತಿರ್ತಾನಂದರೆ ಒಂದು 4 ಕಾಲೇಜಸ್ ಆ್ಯಡ್ ಮಾಡಿದ ಅನ್ಕೋರಿ. ಓಕೆ, ಅವ್ನು 4 ಕಾಲೇಜಸ್ ಆ್ಯಡ್ ಮಾಡಿರ್ತಾನೆ, ಬಟ್ ಅವ್ನು ಕಾಲೇಜ್ ಸಿಗಲ್ಲ. ಬಟ್ ಅವನಿಗೆ 50,000 ರ್ಯಾಂಕ್ ಇರುತ್ತೆ. ಒಬ್ಬನಿಗೆ 50,000 ರ್ಯಾಂಕ್ ಇದ್ದವನು ಕಾಲೇಜ್ ಸಿಗುತ್ತೆ, 30,000 ಇದ್ದವನಿಗೆ ಸಿಗಲ್ಲ. ಯಾಕಂದರೆ 50,000 ರ್ಯಾಂಕ್ ಇದ್ದವನು ಏನು ಮಾಡಿದ್ದ, ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದ್ದ. ಅಂತಂದ್ರೆ ಇವನು ಬರೀ ಏನು ಮಾಡಿದ್ದ ಅಂದರೆ 30,000 ಇದ್ದವನು ಬರೀ 4 ಕಾಲೇಜ್ ಆ್ಯಡ್ ಮಾಡಿದ್ದ. ಬಟ್ 50,000 ರ್ಯಾಂಕ್ ಇದ್ದವನು ಒಂದು 100 ಆಪ್ಷನ್ಸ್ ಆ್ಯಡ್ ಮಾಡಿದ್ದ. ಆ 100ರಲ್ಲಿ ಅವನಿಗೆ 70 80 ಆದರೂ ಸಿಗ್ಬೋದು. ಬಟ್ ಇವ್ನು 4 ಕಾಲೇಜ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ರ್ಯಾಂಕ್ ಚೆನ್ನಾಗಿರೋ ಅಂದರೆ 20,000 ಅಲ್ಲ 10,000 ಒಳಗಡೆ ಇದ್ದವರು ಕೂಡ ಏನು ಮಾಡಿರ್ತಾರೆ, ಅವ್ನು 4 ಕಾಲೇಜಸ್ನ ಆ್ಯಡ್ ಮಾಡಿರ್ತಾರೆ ಜಾಸ್ತಿ ಜನ. ಸೊ ಹಂಗಾಗ್ಬಿಟ್ಟು ಅವನಿಗೆ ಸಿಗೋದಿಲ್ಲ. ಸೊ ಅದನ್ನೇ ಹೇಳ್ತಾ ಇದ್ದಾರೆ ಅವರು. ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತಂತ ಹೇಳಿದ್ದು ಇದೇ ಒಂದು ಉದ್ದೇಶ. ಕಾಣಿಸ್ತಿದೆಯಾ? ಅದನ್ನೇ ಹೇಳ್ತಿದ್ದಾರೆ. ಆದ್ದರಿಂದ ಇಚ್ಛೆಗಳ ಆದ್ಯತೆಯನ್ನು ಬದಲಾಯಿಸುವುದಕ್ಕೆ ಅಥವಾ ಕೈ ಬಿಡುವುದಕ್ಕೆ ಅಥವಾ ಸೇರಿಸುವುದಕ್ಕೆ ಅಥವಾ ಇಚ್ಛೆಗಳನ್ನು ಹೊಸ ಆದ್ಯತಾ ಕ್ರಮದಲ್ಲಿ ನಮೂದಿಸುವುದಕ್ಕೆ ಸಂಬಂಧಿಸಿದಂತೆ ಅವರಿಗೆ ಮತ್ತೊಂದು ಅವಕಾಶ ನೀಡಲಾಗುವುದು. ಈ ಎಲ್ಲ ಕೂಡ ಸಮಸ್ಯೆ ಆಗುತ್ತೆ ಅಂತ ಕಡೆಯಿಂದ ಅವ್ರಿಗೂ ಕೂಡ ಗೊತ್ತು, ಹುಡುಗರಿಗೆ ಗೊತ್ತಾಗಲ್ಲ ಅಂತ ಗೊತ್ತು. ಈ ಒಂದು ತಪ್ಪು ಮಾಡಬಾರ್ದು. ಯಾಕಂದರೆ ಈಗ ಒಂದು ಟ್ರಯಲ್ ಥರ ಗೊತ್ತಾಗ್ಬಿಟ್ರೆ ಸಾಕು, ಹುಡುಗರಿಗೆ ನೆಕ್ಸ್ಟ್ ಚೇಂಜ್ ಮಾಡ್ಕೊತಾರೆ. ಇನ್ನೂ ಕೂಡ ಟೈಮ್ ಕೊಟ್ಟರೆ ಪರವಾಗಿಲ್ಲ, ಹುಡುಗರು ಆರಾಮ್ಸೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಇನ್ನೊಂದು ಟೈಮ್ ಇನ್ನೊಂದು ಚಾನ್ಸ್ ಕೊಡೋಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಅಂತ ಮಾಡಿದ್ದಾರೆ. ಸರಿ, ಇದಿಷ್ಟು ಏನಪ್ಪ ಅಂದರೆ ಒಂದು ಸಿಂಪಲಾಗಿ ಹೇಳ್ತಾ ಇದ್ದಂದರೆ ಇದು ಮಾಕ್ ಅಲಾಟ್ಮೆಂಟ್ ಅಂತ ಅಂದರೆ ಇದು ರಿಯಾಲಿಟಿ ಅಲ್ಲ, ಜಸ್ಟ್ ನಿಮ್ಗೆ ಒಂದು ಟ್ರಯಲ್ ಥರ ಇರ್ತದೆ. ಒಂದು ಬಿಡ್ತಾರೆ, ನಿಮ್ಗೆ ಒಂದು ಪಿಕ್ಚರ್ ಗೊತ್ತಾಗುತ್ತೆ ನಾನು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದೆ, ನಮಗೆ ಯಾವ ರೀತಿ ಕಾಲೇಜ್ಮೆಂಟ್ ಅಲಾಟ್ ಆಗುತ್ತೆ ಅಂತಂದು. ಅದಾದ ತಕ್ಷಣ ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ಬೇಕು ಅಂತಂದು ಅವಾಗ ಕ್ಲಿಯರ್ ಐಡಿಯಾ ಗೊತ್ತಾಗುತ್ತೆ. ಆ 3 ದಿನಗಳಲ್ಲಿ ಮತ್ತೆ ಬಿಡ್ತಾರೆ ನೋಡ್ರಿ, ಅವಾಗ ಆಪ್ಷನ್ ಎಂಟ್ರಿ ಮಾಡ್ಕೊತೀರ ವಾಪಸ್ಸು. ಅವಾಗ ರಿಯಲ್ ಅಲಾಟ್ಮೆಂಟ್ ಅದಾದ ನಂತರ ಬರ್ತದೆ. ಅದು ರಿಯಲ್ ಅಲಾಟ್ಮೆಂಟ್ ಅದು ಏನು ಬರ್ತದೆ, ಅದು ರಿಯಲ್ಲು ನೀವು ಅಡ್ಮಿಷನ್ ಮಾಡ್ಸೋಕೆ ಹೋಗೋಕೆ ಬೇಡ ಅಂತ ತಿಳಿಸೋದು ಅದು. ಇವಾಗ ಮಾಕ್ ಅಲಾಟ್ಮೆಂಟ್ ಅನ್ನೋದು ಜಸ್ಟ್ ಹಂಗೆ ನೋಡ್ಕೊಳೋದು. ಓಕೆ, ಇದು ಯಾವುದು ಕೂಡ ಸೀಟ್ ಸಿಗುತ್ತೆ ಅಂತಂದು ಕನ್ಫರ್ಮೇಷನ್ ಅಂತ ಅಂದರೆ ನೆಕ್ಸ್ಟ್ ರಿಯಲಲ್ಲಿ ಇದು ಸಿಗ್ಬೋದು, ಸಿಗದೇನೂ ಇರ್ಬೋದು. 50-50 ಚಾನ್ಸಸ್ ಇರ್ತದೆ.
ಓಕೆ, ನೀವು ಏನು ಕೂಡ ಚೇಂಜ್ ಮಾಡದೆ ಹಾಗೆ ಬಿಟ್ಟರೆ 70% ಸಿಗೋಂಥ ಚಾನ್ಸಸ್ ಇರ್ತದೆ. ಬಟ್ ಆಲ್ಮೋಸ್ಟ್ ಹುಡುಗರು ವಾಪಸ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಎಷ್ಟೋ ಜನಕ್ಕೆ ಆಪ್ಷನ್ ಎಂಟ್ರಿ ಮಾಡೋದು ಇವಾಗಲೂ ಗೊತ್ತಿರಲ್ಲ. ಇಲ್ಲ ನಾವು ಅವ್ರು ಅಂದ್ಕೊಂಡಿರೋ ಕಾಲೇಜಸ್ ಸಿಕ್ಕಿತ್ತಂತಂದರೆ ಹುಡುಗರು ಏನು ಮಾಡ್ತಾರೆ, ಹಾಗೆ ಬಿಡ್ತಾರೆ. ಹಾಂ ಸರಿನಾ, ಇದಿಷ್ಟು ಮಾಕ್ ಅಲಾಟ್ಮೆಂಟ್ ಬಗ್ಗೆಪ್ಪ ಎಷ್ಟೋ ಹುಡುಗರು ಕೇಳ್ತಿದ್ರಿ. ಹಂಗಾಗಿಬಿಟ್ಟು ಮಾಕ್ ಅಲಾಟ್ಮೆಂಟ್ ಅಂದರೆ ಇಲ್ಲಿ ಹೆಂಗೆ ನೋಡೋದು ಅಂತ ಹೇಳ್ತಿದ್ರೆ ಎಲ್ಲೂ ಕೂಡ ನೋಡೋದಿಲ್ಲ, ಕೆ ವೆಬ್ಸೈಟಲ್ಲೇ ಬಿಡ್ತಾರೆ. ಅಲ್ಲಿ ಬಂದ ತಕ್ಷಣ ನಾವು ಕೂಡ ತಿಳಿಸ್ತೀವಿ ನಿಮಗೆ. ಹೋಪ್ ಈ ವಿಡಿಯೋ ಎಲ್ಲರೂ ಕೂಡ ಒಂದು ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿರ್ತೀನಿ. ಸಾಧ್ಯ ಆಯ್ತಪ್ಪ ಅಂತಂದರೆ ಇದನ್ನ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ, ಅವರು ಕೂಡ ಹಂಚ್ಕೊಳ್ಳಿ. ಈ ರೀತಿ ಇದೆ ನೋಡ್ರಪ್ಪ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಅಂತ ಅವರು ಕೂಡ ಗೊತ್ತಾಗಲಿ. ಕೊನೆಯದಾಗಿ ಇದಿಷ್ಟು ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಅಂತಂದರೆ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ನಿಮ್ಮಿಂದ. ಒಂದು ಲೈಕ್ ಕೂಡ ಕೊಟ್ಟೋಗ್ಬಿಡ್ರಿ ಸರ್. ಇದೇ ರೀತಿ ಏನಾದರೂ ನಮ್ಮ ಚಾನಲ್ ಕಂಟೆಂಟ್ ವಿಡಿಯೋ ತರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.